ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೇಳೋ ವಿಷಯ ಕೇಳಿದರೆ ಪೇಂಟ್ ಅಂಗಡಿಯವರಿಗೆ ನನ್ನ ಮೇಲೆ ಕೋಪ ಬರಬಹುದು. ಯಾಕೆಂದರೆ ನಾವು ಬಣ್ಣ ತರಲು ಅಂಗಡಿಗೆ ಹೋದಾಗ ಅವರು ನಮಗೆ ಬರೀ ಡಬ್ಬೆ ಮೇಲಿರುವ ಸುಂದರವಾದ ಲೇಬಲ್ ತೋರಿಸ್ತಾರೆ ಹೊರತು ಒಳಗಿರೋ ಅಸಲಿ ಸತ್ಯ ಹೇಳಲ್ಲ. ನಾವು ಸಾವಿರಾರು ರೂಪಾಯಿ ಕೊಟ್ಟು ತಂದ ಪೇಂಟ್ ಅಸಲಿಯೋ ಅಥವಾ ನಕಲಿಯೋ ಅಂತ ಯಾರ ಸಹಾಯವೂ ಇಲ್ಲದೆ ಅಂಗಡಿಯಲ್ಲೇ ಟೆಸ್ಟ್ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ನಿಮ್ಮ ಮನೆಯ ಪೇಂಟ್ ಹಾಳಾಗಬಾರದು ಅಂದರೆ ಈ 3 ಟೆಸ್ಟ್ ನೋಡಿಯೇ ಪೇಂಟ್ ತಗೊಳ್ಳಿ. ಮೊದಲನೇದು ಸ್ಕ್ರಬ್ ಅಂಡ್ ವಾಶ್. ನಾಳೆ ನಮ್ಮ ಮನೆಯಲ್ಲಿ ಮಕ್ಕಳು ಗೋಡೆ ಮೇಲೆ ಗೀಚಿದಾಗ ಬಣ್ಣ ಹಾಳಾಗಬಾರದು ಅಲ್ವಾ? ಅಂಗಡಿಯವರ ಹತ್ತಿರ ಶಾಂಪಲ್ ಬೋರ್ಡ್ ಕೇಳಿ ತಗೊಳ್ಳಿ. ಅದರ ಮೇಲೆ ಮಾರ್ಕರ್ನಿಂದ ಗೀಚಿ, ಒದ್ದೆ ಬಟ್ಟೆಯಿಂದ ಜೋರಾಗಿ ಉಜ್ಜಿ ನೋಡಿ. ಲೋಕಲ್ ಪೇಂಟ್ ಆಗಿದ್ದರೆ ಕಲೆಯ ಜೊತೆ ಬಣ್ಣವೂ ಒಟ್ಟಿಗೆ ಅಂಟಿಕೊಂಡು ಬಂದು ಬಿಡುತ್ತೆ. ಅದೇ ನೀವು ಕ್ವಾಲಿಟಿ ಇರೋ ಬರ್ಗರ್ ಪೇಂಟ್ ತಗೊಂಡ್ರೆ ಕಲೆ ಮಾಯ ಆಗುತ್ತೆ ಹೊರತು ಬಣ್ಣಕ್ಕೆ ಒಂದೇ ಒಂದು ಚೂರು ಗೀಚಿ ಬೀಳಲ್ಲ. ಇದನ್ನು ವಾಷಬಲ್ ಪೇಂಟ್ ಅಂತಾರೆ. ಎರಡನೆಯದು, ಕೆಲವು ಕಂಪನಿಗಳ ಪೇಂಟ್ ಡಬ್ಬ ಓಪನ್ ಮಾಡಿದರೆ ಸಾಕು, ನೀರೇ ತುಂಬಿರುತ್ತೆ. ಅದನ್ನು ಹಚ್ಚಿದರೆ ಗೋಡೆಗೆ 3ರಿಂದ 4 ಕೋಟಿಂಗ್ ಮಾಡಬೇಕಾಗುತ್ತೆ. ಆದರೆ ನಿಮ್ಮ ಜೇಬಿಗೆ ಕತ್ತರಿ ಬಿದ್ದ ಹಾಗೆ ಅಲ್ವಾ ಸ್ನೇಹಿತರೆ? ಆದರೆ ನೀವು ಸ್ಮಾರ್ಟ್ ಗ್ರಾಹಕರಾಗಿ ಪೇಂಟ್ ದಪ್ಪವಾಗಿದೆಯೋ ಅಂತ ಚೆಕ್ ಮಾಡಿ. ಬರ್ಗರ್ನಂತಹ ಪೇಂಟ್ಸ್ ಜೇನುತುಪ್ಪದ ತರಹ ದಪ್ಪಗಿರುತ್ತೆ. ಇದರ ಒಂದೇ ಒಂದು ಕೋಟಿಂಗ್ ಇಡೀ ಗೋಡೆಯನ್ನು ಕವರ್ ಮಾಡುತ್ತೆ. ಕಡಿಮೆ ಪೇಂಟಿನಲ್ಲಿ ಇಡೀ ಮನೆಗೆ ಬಣ್ಣ ಹಚ್ಚಬಹುದು. ಇದರಿಂದ ನಿಮ್ಮ ದುಡ್ಡು ಅರ್ಧಕ್ಕರ್ಧ ಉಳಿಯುತ್ತೆ. ಮೂರನೆಯದು, ವಾಸನೆಯ ಪರೀಕ್ಷೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ್ದು. ಸಾಧಾರಣ ಪೇಂಟ್ ಡಬ್ಬಿ ಓಪನ್ ಮಾಡಿದ ತಕ್ಷಣ ಕೆಮಿಕಲ್ ವಾಸನೆಗೆ ತಲೆನೋವು ಬಂದು ಬಿಡುತ್ತೆ. ಅದರಲ್ಲಿರೋ ವಿಷಕಾರಿ ಗ್ಯಾಸ್ ನಮ್ಮ ಶ್ವಾಸಕೋಶಕ್ಕೆ ತುಂಬಾ ಡೇಂಜರ್. ಆದರೆ ಬರ್ಗರ್ ಪೇಂಟ್ಸ್ ನಂತಹ ಸಿಲ್ಕ್ ಪ್ರೀತಿ ಈಸಿ ತರಹದ ಪೇಂಟ್ಗಳಲ್ಲಿ ಯಾವುದೇ ಕೆಟ್ಟ ರಾಸಾಯನಿಕ ವಾಸನೆ ಇರೋದಿಲ್ಲ. ಅಂಗಡಿಯಲ್ಲಿ ಡಬ್ಬ ಓಪನ್ ಮಾಡಿ ವಾಸನೆ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮನೆಯಲ್ಲಿರೋ ಸಣ್ಣ ಮಕ್ಕಳಿಗೂ ವಯಸ್ಸಾದವರಿಗೂ ಇದು 100ಕ್ಕೆ 100 ಶೇಪ್. ಸ್ನೇಹಿತರೆ, ಇನ್ಮುಂದೆ ಪೇಂಟ್ ಅಂಗಡಿಗೆ ಹೋದಾಗ ಅಂಗಡಿಯವರ ಹೇಳಿದ ಮಾತು ಕೇಳಿ ಮೋಸ ಹೋಗಬೇಡಿ. ಈ 3 ಟಿಪ್ಸ್ಗಳನ್ನು ನೆನಪಲ್ಲಿ ಇಟ್ಟುಕೊಂಡು ಟೆಸ್ಟ್ ಮಾಡಿ. ಬರ್ಗರ್ ಪೇಂಟ್ಸ್ ಮಾತ್ರ ಆಯ್ಕೆ ಮಾಡಿ. ಮಾರುಕಟ್ಟೆಯ ಇಂತಹ ಇಂಟ್ರೆಸ್ಟಿಂಗ್ ರಹಸ್ಯಗಳನ್ನು ಮತ್ತು ನಿಮ್ಮ ದುಡ್ಡು ಉಳಿಸೋ ಸೂಪರ್ ಟಿಪ್ಸ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.